ಇನ್ನು ಕಸದ ಡಂಪಿಂಗ್ ಯಾರ್ಡ್ ಅಂತೆ ಬೆಂಗಳೂರಿನ ಕೆರೆ ಕಂಡು ಬರ್ತಾ ಇದೆ. ದಕ್ಷಿಣ ನಗರ ಪಾಲಿಕೆಯ ಕುಡ್ಲು ಬಳಿಯ ಹೊಸ ಕೆರೆ. ಒಂದು ರೀತಿ ಕಸದ ಡಂಪಿಂಗ್ ಯಾರ್ಡ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ಕೆರೆ ಪರಿಸ್ಥಿತಿ ಇದೆ. ವಿನಾಶದತ್ತ ಹೊಸ ಕೆರೆ, ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಸ. ಕೆರೆ ಸುತ್ತ ಕಟ್ಟಡ ತ್ಯಾಜ್ಯ ಇದೆ. ಈ ಕಟ್ಟಡ ತ್ಯಾಜ್ಯ ಸುರಿಯುವಂತವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಕಸ ಸುರಿತಾ ಇರೋದನ್ನ ತಡೆಯದೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಖಾಲಿ ಜಾಗ ಇರೋದು ಕ್ಲೀನ್ ಮಾಡೋದು ಜನರಿಗೆ ಒಳ್ಳೇದೇ ಅಲ್ವಾ. ಆವಾಗನ್ನ ಬೈದಿಂದ ಕಟ್ಕೊಂಡು ಕ್ಲೀನ್ ಆಗಿರುತ್ತೆ ಅವ್ರವ್ರ ಮನೆ ಅವ್ರವ್ರ ಸೈಟು. ಅದು ಒಂಥರ ಖುಷಿನೇ, ಅದೊಂಥರ ಒಳ್ಳೆ ಚಾರ. ಅವಾಗನ್ನ ಕ್ಲೀನ್ ಮಾಡ್ತಾರಲ್ಲ, ಅಷ್ಟು ಕಂಡೀಷನ್ ಮಾಡಿಲ್ಲ ಅಂದರೆ ಅವ್ರು ಬಗ್ಗಲ್ಲ, ಕ್ಲೀನ್ ಮಾಡೋದಿಲ್ಲ. ಅವರು ಒಂಥರ ಲೆಕ್ಕಾಚಾರ ಒಳ್ಳೆಯದೇ. ಕರೆಕ್ಟ್, BBMP ಅವರು ಮಾಡೋದು ಕರೆಕ್ಟೇ. ಏನಕ್ಕಂದರೆ ಈ ಥರ ಇದೆ, ತುಂಬ ಇದೊಂದು ಕ್ಲೀನ್ ಸಿಟಿ ಅಂತ ಹೆಸರಾಗಿರೋದು. ನಾವು ಈ ಥರ ಡರ್ಟಿ ಸಿಟಿಯಾಗಿ ಮಾಡಬಾರ್ದು. BBMP ಅವರು ಕ್ರಮ ತಗೊಳ್ಳೋದು 100% ಒಳ್ಳೆಯದೇ ಸರ್. ತುಂಬ ಗಲೀಜು ಮಾಡ್ತಾರೆ. ಈಗ ಆದಷ್ಟು ಮಾರ್ಕೆಟು ಅರ್ಧಕ್ಕರ್ಧ ಕ್ಲೀನ್ ಆಗಿದೆ ಆ ಥರ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ GB ಹಾಗೂ ನಗರ ಪಾಲಿಕೆಗಳ ವತಿಯಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಂತಕ್ಕಂಥ ಅಭಿಯಾನ ನಡೀತಾ ಇದೆ. ಸೊ ಈ ಒಂದು ಅಭಿಯಾನದ ಭಾಗವಾಗಿ ಆಗಸ್ಟ್ 15ರ ಒಳಗಾಗಿ ಎಲ್ಲೆಲ್ಲಿ ಖಾಲಿ ನಿವೇಶನಗಳಲ್ಲಿ ಕಸ ಇದ್ದಾವೆ, ಗಲೀಜಿದೆ, ಅದನ್ನು ಅವರಾಗಿಯೇ ಕ್ಲೀನ್ ಮಾಡ್ಕೊಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು, ಗಡುವನ್ನು ಕೂಡ GB ಕೊಟ್ಟಿದೆ. ಸೊ ಈಗ ಯಾರ್ಯಾರು ಅದನ್ನು ಕ್ಲೀನ್ ಮಾಡಲ್ಲ, ಸೊ ಅದನ್ನು ಪಾಲಿಕೆನೇ ತೆರವು ಮಾಡೋದಕ್ಕೆ ಮುಂದಾಗ್ತದೆ. ಬಟ್ ಏನಂದರೆ ತಗಲುವ ವೆಚ್ಚ ಅದನ್ನು ಆಸ್ತಿ ತೆರಿಗೆಯಲ್ಲಿ ಸೇರಿಸಿ ವಸೂಲಿ ಮಾಡ್ತೀರಂತ ಕೂಡ ಹೇಳಿದೆ. ಸೊ ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ವಾತಾವರಣ ಇದೆ. ಏನಂತಂದರೆ ಖಾಲಿ ನಿವೇಶನಗಳಲ್ಲಿ ತಂದು ಕಸವನ್ನು ಸುರಿತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಬೆಂಗಳೂರಿನ ಅಂದ ಕೆಡ್ತಾ ಇದೆ. ಸೊ ಎಲ್ಲೆಂದರಲ್ಲಿ ಈ ರೀತಿಯಾಗಿ ಬರೋದು, ಕಸವನ್ನು ಬಿಸಾಡುವಂಥದ್ದು ಸಾರ್ವಜನಿಕ ಪ್ರದೇಶಗಳಾಗಿರ್ಬೋದು ಅಥವಾ ಖಾಸಗಿ ಜಾಗಗಳಾಗಿರ್ಬೋದು, ಖಾಸಗಿ ನಿವೇಶನಗಳು 30-40 ಆಗಿರ್ಬೋದು ಅಥವಾ 50-30, 60-40 ಈ ಥರ ಯಾವುದೇ ರೀತಿಯ ಖಾಲಿ ನಿವೇಶನಗಳಲ್ಲಿ ಈ ರೀತಿ ಕಸ ಏನಾದರೂ ಬಿದ್ದಿದ್ರೆ ಅದಕ್ಕೆ ಆ ಒಂದು ನಿವೇಶನಗಳ ಮಾಲೀಕರೇ ಹೊಣೆಯಾಗಿರ್ತಾರೆ. ಅವರೇ ಎಚ್ಚರಿಕೆಯನ್ನು ವಹಿಸಬೇಕು. ಆ ಕಸ ಏನು ಬಿದ್ದಿದೆ ಅದನ್ನು ಅವರೇ ತೆರವು ಮಾಡಬೇಕು. ತೆರವು ಮಾಡದೇ ಇದ್ದರೆ ಆಗಸ್ಟ್ 15ರ ತಾರೀಕಿನ ಒಳಗಾಗಿ ಆ ಖಾಲಿ ನಿವೇಶನಗಳು ಬಿದ್ದಂಥ ಕಸವನ್ನು ತೆರವು ಮಾಡದೇ ಇದ್ದರೆ ಅದನ್ನು ಪಾಲಿಕೆನೇ ತೆರವು ಮಾಡುತ್ತೆ. ಬಟ್ ಆದರೆ ಅದಕ್ಕೆ ತಗುಲುವ ವೆಚ್ಚ ಮತ್ತು ಸಾಗಾಣಿಕೆ ವೆಚ್ಚ ಎಲ್ಲವನ್ನೂ ಕೂಡ ಆ ನಿವೇಶನಗಳ ಮಾಲೀಕರು ಕೊಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ಆಸ್ತಿ ತೆರಿಗೆಯನ್ನು ಅವರು ಪಾವತಿ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಇದೇನು ವೆಚ್ಚ ಆಗಿರುತ್ತೆ ಈ ಕಸವನ್ನು ಎತ್ತೋದಕ್ಕೆ ಅಥವಾ ಸಾಗಾಣಿಕೆ ಮಾಡೋದಕ್ಕೆ, ವಿಲೇವಾರಿ ಮಾಡೋದಕ್ಕೆ, ಆ ವೆಚ್ಚವನ್ನು ಆಸ್ತಿ ತೆರಿಗೆಯಲ್ಲಿ ಸೇರಿಸಿ ಅದರಲ್ಲಿ ವಸೂಲಿ ಮಾಡ್ತಕ್ಕಂಥ ಒಂದು ಕ್ರಮಕ್ಕೂ ಕೂಡ GB ಮುಂದಾಗಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಏನು ಖಾಸಗಿ ನಿವೇಶನಗಳಲ್ಲಿ ಕಸ ಬಿದ್ದಿದ್ದಾವೆ, ಆ ಒಂದು ನಿವೇಶನಗಳ ಮಾಲೀಕರು ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ಬಿದ್ದಂಥ ಕಸವನ್ನು ಅವರಾಗಿಯೇ ತೆರವು ಮಾಡಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಯಾರು ಕೂಡ ಅವರಾಗಿರ್ಬೋದು ಅಥವಾ ಬೇರೆ ಯಾರು ಕೂಡ ತಂದು ಖಾಲಿ ನಿವೇಶನಗಳಲ್ಲಿ ಕಸವನ್ನು ಸುರಿಯದೇ ಇರುವ ನಿಟ್ಟಿನಲ್ಲಿ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಇಲ್ಲವಾದರೆ ಬೆಂಗಳೂರು ನಿಜಕ್ಕೂ ಕೂಡ ಈ ಒಂದು ಕಸದಿಂದ ಸ್ವಾತಂತ್ರ್ಯ ಪಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಂತಕ್ಕಂಥ ಅಭಿಯಾನ ನಡೀತಾ ಇದೆ. ಇದರ ಭಾಗವಾಗಿ ಖಾಸಗಿ ನಿವೇಶನಗಳು ಕೂಡ ಸ್ವಚ್ಛ ಆಗಬೇಕು. ಅಲ್ಲಿದ್ದಂಥ ಕಸಗಳನ್ನು ಆ ಮಾಲೀಕರ ತೆರವು ಮಾಡಬೇಕು. ಇಲ್ಲವಾದರೆ GB ಅದಕ್ಕೆ ತಗುಲುವ ವೆಚ್ಚವನ್ನು ಆಸ್ತಿ ತೆರಿಗೆಯೊಂದಿಗೆ ಸೇರಿಸಿಕೊಂಡು ಕಟ್ಟಿಸ್ಕೊಳ್ಳುತ್ತೆ. ಸೊ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.